ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅನಂತಲಕ್ಷ್ಮಿ, ನಿಮಗೆ ಮುಂಚೆನೆ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ಪರಿಚಯ ಇದೆ. ಆದರೆ ನಿಮ್ಗೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕಾಗಿದೆ. ನೀವು ಯಾವಾಗಲೂ ಕೇಳ್ತಿದ್ರಲ್ಲ ನಿಮ್ಮ ಮನೆ ಸೊಸೆ ಎಲ್ಲಿ ಅಂತ. ದೋ ಇಲ್ಲಿದ್ದಾಳೆ, ನಮ್ಮ ಮನೆಯ ಮುದ್ದು ಸೊಸೆ ಸೀತಾ. ಸೀತಾ, ಯಾಕೆ ಹಾಗೆ ನಿಂತ್ಬಿಟ್ಟೆ? ಬಂದಿರೋ ಗೆಸ್ಟಿಗೆ ಹಲೋ ಹೇಳು. ಇವರು ನಮಗೆ ತುಂಬ ಬೇಕಾದವರು, ಡಾಕ್ಟರ್ ಅನಂತಲಕ್ಷ್ಮಿ ಅಂತ. ನಿಮ್ಮ ಮದುವೆಗೇನೆ ಇನ್ವೈಟ್ ಮಾಡಿದ್ದೆ, ಆದರೆ ಏನೋ ಎಮರ್ಜೆನ್ಸಿ ಬರೋದಕ್ಕಾಗಲಿಲ್ಲ. ಇವತ್ತು ಬರಲೇಬೇಕು ಅಂತ ನಾನೇ ಹೇಳಿದಕ್ಕೆ ಬಂದಿದ್ದಾರೆ. ಹಲೋ ಹೇಳು. ಡಾಕ್ಟರ್, ಮಗು ಅಪ್ಪ ಅಮ್ಮ ನನಗೂ ಗೊತ್ತಾಗ್ತಾ ಇಲ್ಲ ಸೀತಾ. ಆ ಕಪಲ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಐ ಕಾಂಟ್ ರೀಚ್ ದೆಮ್. ಡೆಲಿವರಿ ಟೈಮಲ್ಲಿ ಅವ್ರು ಬಂದೇ ಬರ್ತಾರೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನನ್ನ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಡಾಕ್ಟರ್, ಇವಾಗ ಏನು ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ ಸೀತಾ. ಹೆಚ್ಚಂದ್ರೆ ಹಾಸ್ಪಿಟ್ಲಲ್ಲಿ 3 to 4 days ನಾನು ಇಟ್ಕೊಬಹುದು, ಆಮೇಲೆ ಇಲ್ಲೂ ಕಷ್ಟ ಆಗುತ್ತೆ. ನಿಮ್ಮ ಮನೆಯವ್ರಿಗೇನಾದ್ರೂ ಈ ವಿಷಯ ತಿಳಿಸಬಹುದಾ ಸೀತಾ? ಯಾವ ಮನೆಯವರು ಡಾಕ್ಟರ್? ಮದುವೆ ಆಗದೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ವಿಷಯ ಗೊತ್ತಾದ ತಕ್ಷಣ ಅಣ್ಣ ಅದಕ್ಕೆ ನಾನು ನಡತೆಗೆಟ್ಟೋಳು ಅಂತ ಬಿಟ್ಟು ಹೋದ್ರು. ಯಾವ ಅಪ್ಪಂಗೋಸ್ಕರ ದುಡ್ಡು ಹೊಂದಕ್ಕೆ ನಾನು ಈ ನಿರ್ಧಾರ ತಗೊಂಡು ಅವ್ರಿಗೂ ವಿಷಯ ಗೊತ್ತಾದ ತಕ್ಷಣ ಅವರು ಬಿಟ್ಟು ಹೋದ್ರು ಡಾಕ್ಟರ್. ನನಗೆ ಅಮ್ಮ ಅಂತಿದ್ದಿದ್ರೆ ಈ ಟೈಮಲ್ಲಿ ಅವ್ರು ನನ್ನ ಜೊತೆ ಇರೋರು. ಚಿಕ್ಕ ವಯಸ್ಸಲ್ಲಿ ನನ್ನ ತಾಯಿನ ನಾನು ಕಳ್ಕೊಟ್ಟೆ. ನನಗೆ ಅಂತ ಯಾರೂ ಇಲ್ಲ ಡಾಕ್ಟರ್. ನನಗೆ ಈ ವಿಷಯದಲ್ಲಿ ಸಹಾಯ ಮಾಡಿ. ನನಗೆ ಅಂತ ಇರೋ ನೀವು ಒಬ್ಬರೇ. ಈ ಮಗು ತಂದೆ ತಾಯಿನ ಕರೆಸಿ ಡಾಕ್ಟರ್, ಪ್ಲೀಸ್. ಸೀತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ಆದರೆ ಈ ಮಗು ಅಪ್ಪ ಅಮ್ಮ ಬರೋದಾಗಿದ್ರೆ ಡೆಲಿವರಿ ದಿನನೇ ಬರಬೇಕಾಗಿತ್ತು. ಈ ರೀತಿ ನನ್ನ ಕಾಲ್ಸ್ನ ಅವಾಯ್ಡ್ ಮಾಡ್ತಾ ಇರಲಿಲ್ಲ. ಅವ್ರು ಈ ಥರ ಅವಾಯ್ಡ್ ಮಾಡ್ತಾರ ನೋಡ್ತಾ ಇದ್ರೆ ನನಗೆ ಬರ್ತಾರೆ ಅಂತಲೂ ಅನ್ನಿಸ್ತಾ ಇಲ್ಲ. ಡಾಕ್ಟರ್, ಅವ್ರು ಬರ್ತಾ ಇದ್ರೆ ಈ ಮಗುನ ನಾನು ಏನು ಮಾಡಲಿ ಡಾಕ್ಟರ್? ಯೋಚನೆ ಮಾಡಬೇಡ ಸೀತಾ. ನನಗೆ ಪರಿಚಯ ಇರೋ ಸುಮಾರು ಅನಾಥಾಶ್ರಮಗಳಿದೆ. ಅಂಥ ಆಶ್ರಮಗಳಲ್ಲಿ ಇದೊಂದು ಮಗು ಹೆಚ್ಚಾಗೋದಿಲ್ಲ ಅಂತ ಅನ್ಕೊಂತೀನಿ. ನೀನೇನು ಯೋಚನೆ ಮಾಡಬೇಡ, ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ನನ್ನ ಮಗುನ ಸೇರಿಸ್ತೀನಿ. ಇಲ್ಲ ಡಾಕ್ಟರ್, ಈ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಮತ್ತೇನು ಮಾಡು ಅಂತೀಯ ಸೀತಾ? ನಾನಿರೋವರೆಗೂ ಈ ಮಗು ಅನಾಥ ಅಂತ ಅದಕ್ಕೆ ಅನ್ನಿಸ್ಬಾರ್ದು. ಇವಳು ನನ್ನ ಮಗಳು ಡಾಕ್ಟರ್. ಇವಳು ನನ್ನ ಮಗಳು ಅಂತ ಹೇಳ್ಕೊಳಕ್ ನನಗೆ ಹಕ್ಕಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನೇ ಇವಳ ತಾಯಿ, ಇವಳೇ ನನ್ನ ಮಗಳು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.